ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್ ಆಗದಂತೆ ಕಾಣ್ತಾ ಇದೆ. ಯಾಕಂದರೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿಸೋದಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಕೇಸ್ನಲ್ಲಿ ಸುಳ್ಳು ಹೇಳಿದರೆ ಸುಮ್ಮನಿರೋದಿಲ್ಲ ಅಂತಲೂ ಕೂಡ ಪ್ರದೋಷ್ಗೆ ನ್ಯಾಯಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಶುರು ಮಾಡ್ತಾ ಇದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಯಲಿದೆ. ದಳಪತಿಗಳು ಬಿಜೆಪಿ ಪಾದಯಾತ್ರೆಗೆ ಸಾಥ್ ಕೊಡ್ತಾ ಇದ್ದಾರೆ. ಮುಂದಿನ 15 ದಿನಗಳಲ್ಲಿ ನೈಸ್ ಟೋಲ್ ಬಂದ್ ಮಾಡಬೇಕು, ಇಲ್ಲದೆ ಹೋದರೆ ಬೀದಿಗಿಳಿತೀವಿ ಅಂತ ಸರ್ಕಾರಕ್ಕೆ ನಿಖಿಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗವರ್ನರ್ಗೂ ದೂರು ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ದೂರು ಸಲ್ಲಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮವನ್ನು ಖಂಡಿಸಿ ಎಬಿವಿಪಿಯವರು ಇವತ್ತು ದಿಢೀರ್ ಪ್ರತಿಭಟನೆಗಳಿದ್ದರು. ಸಿಎಂ ಗೃಹ ಕಚೇರಿಗೂ ಮುತ್ತಿಗೆ ಹಾಕೋದಕ್ಕೆ ಹೋಗಿ ದೊಡ್ಡ ಹಂಗಾಮವನ್ನು ಸೃಷ್ಟಿಸಿದರು. ಈ ಮಧ್ಯೆ ಸಾಹುಕಾರ ಶಿವಶಂಕರಪ್ಪರಿಗೆ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ನಟ ಯಶ್ ಅವರ ಟಾಕ್ಸಿಕ್ ಸಿನಿಮಾ ನಾಳೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಮುಂಗಡ ಟಿಕೆಟ್ ಬುಕಿಂಗ್ನಲ್ಲೇ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಯಶ್. ಹಾಗಾಗಿ ಧರ್ಮಸ್ಥಳ ಉಜಿರೆ ದೇವಸ್ಥಾನಕ್ಕೆ ಯಶ್ ಪೂಜೆ ಸಲ್ಲಿಸಿದ್ದಾರೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ದೊಡ್ಡದೊಂದು ಸಂಕಷ್ಟ ಸ್ನೇಹಿತನಿಂದಲೇ ಶುರುವಾಗಿದೆ. ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನು ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ ಅಂಗೀಕರಿಸಿದೆ. ದರ್ಶನ್ ಹಾಗೂ ಪ್ರದೋಷ್ ಇವರಿಬ್ಬರು ಕೂಡ ಗಳಸ್ಯ ಕಂಠಸ್ಯ ಗೆಳೆಯರು. ಹೀಗಾಗಿಯೇ ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಬೆನ್ನಿಗೆ ನಿಂತಿದ್ದ ಪ್ರದೋಷ್ ದರ್ಶನ್ರನ್ನ ಸೇಫ್ ಮಾಡೋದಕ್ಕೆ ಹೋಗಿ 14ನೇ ಆರೋಪಿಯಾಗಿ ತಗಲಾಕೊಂಡಿದ್ದ. ಯಾವಾಗ ಕೊಲೆ ಕೇಸ್ ತನ್ನ ಕುತ್ತಿಗೆಗೆ ಬಂತು, ಅದಾದ ನಂತರ 1 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲೇ ಬಂಧಿಯಾಗಿ ಉಳಿಬೇಕಾಗಿತ್ತು. ಅದಾದ ನಂತರ ಸತ್ಯ ಹೇಳ್ತೀನಿ, ಮಾಫಿ ಸಾಕ್ಷಿಯಾಗಿ ಮಾಡಿ ಅಂತ 59ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದ. 1 ತಿಂಗಳಿನಿಂದ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಇವತ್ತು ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ಸಮ್ಮತಿ ನೀಡಿದೆ. ಜೊತೆಗೆ ಪ್ರದೋಷ್ಗೆ 3 ಷರತ್ತುಗಳನ್ನು ವಿಧಿಸಿದೆ. ಟ್ರಯಲ್ನಲ್ಲಿ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅನ್ನುವಂಥದ್ದು ಕೋರ್ಟ್ ಈಗ ಪ್ರದೋಷ್ಗೆ ನೀಡಿರುವ ಸೂಚನೆ. ಟ್ರಯಲ್ ಮುಗಿಯುವವರೆಗೂ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ. ಅಂದರೆ ಈಗಲೇನು ಜೈಲಿಂದ ಬಿಡುಗಡೆ ಸಿಗೋದಿಲ್ಲ ಅಥವಾ ಜಾಮೀನು ಸಿಗುವುದಿಲ್ಲ. ಸುಳ್ಳು ಮಾಹಿತಿ ನೀಡಿದರೆ ಮತ್ತೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗತ್ತೆ ಅಂತ ಕೂಡ ಆತನಿಗೆ ಹೇಳಲಾಗಿದೆ. ದರ್ಶನ್ ವಿರುದ್ಧ ಪ್ರದೋಷ್ ಮಾಫಿ ಸಾಕ್ಷಿ ಆಗಿದ್ದಾನೆ. ಕೋರ್ಟ್ ಕೂಡ ಸಮ್ಮತಿಯನ್ನು ನೀಡಿದೆ. ಹಾಗಾದರೆ ಮುಂದಿನ ಪ್ರಕ್ರಿಯೆಗಳು ಏನು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕಂದರೆ ದರ್ಶನ್ ಅಂಡ್ ಗ್ಯಾಂಗ್ ಈ ಕೇಸ್ನಲ್ಲಿ ಯಾವ ಸ್ವರೂಪದಲ್ಲಿ ಮುಂದುವರಿಯುತ್ತೆ ಈ ಪ್ರಕರಣ ಅನ್ನೋದನ್ನು ಗಮನಿಸಬೇಕು. ಪ್ರತಿಯೊಂದು ಪ್ರಕ್ರಿಯೆಗಳು ನ್ಯಾಯಾಧೀಶರ ಮುಂದೆಯೇ ನಡೆಯಲಿದೆ. ಕೋರ್ಟ್ನಲ್ಲಿ ಮೊದಲಿಗೆ ಆರೋಪಿ ಪ್ರದೋಷ್ ತನ್ನ ಹೇಳಿಕೆಯನ್ನು, ಅಂದರೆ ಸ್ವಯಂ ಪ್ರೇರಿತ ಹೇಳಿಕೆಯನ್ನು ದಾಖಲಿಸ್ತಾರೆ. ಘಟನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿಯನ್ನು ಪ್ರದೋಷ್ ಕೋರ್ಟ್ಗೆ ಕೊಡಬೇಕಾಗತ್ತೆ. ಅಂದರೆ ಆತ ಅಲ್ಲಿ ಪ್ರೆಸೆಂಟ್ ಇದ್ದಂತಹ ಸಂದರ್ಭದಲ್ಲಿ ಆತನ ಕಣ್ಣೆದುರುಗಡೆ ನಡೆದಿರುವ ಪ್ರತಿಯೊಂದು ಘಟನೆಯ ಬಗ್ಗೆ ಆತ ಹೇಳಲೇಬೇಕಾಗುತ್ತೆ. ಆರೋಪಿ ಪ್ರದೋಷ್ನನ್ನ ಪ್ರಾಸಿಕ್ಯೂಷನ್ SPP ಅವರು ಕೂಡ ಪ್ರಶ್ನೆಗಳನ್ನು ಮಾಡ್ತಾರೆ. ಅವರು ಆತನಿಗೆ ಪಾಟಿ ಸವಾಲನ್ನು ಹಾಕ್ತಾರೆ. ನಂತರ ಆರೋಪಿಗಳ ಪರ ವಕೀಲರು ಕೂಡ ಪ್ರದೋಷ್ ಮರು ವಿಚಾರಣೆಯನ್ನು ನಡೆಸೋದಕ್ಕೆ ಅವಕಾಶಗಳು ಇರುತ್ತೆ. ಆತನ ಪಾಟಿ ಸವಾಲು ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರುತ್ತೆ. ಎಲ್ಲ 16 ಆರೋಪಿಗಳ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಬೇಕು. ಹಾಗೆಯೇ ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ, ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿದ್ಯಾಕೆ, ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರದೋಷ್ ಎಲ್ರಿಗೂ ಉತ್ತರವನ್ನು ಕೊಡಬೇಕಾಗತ್ತೆ. ಅದಾದ ಮೇಲೆ ಕೋರ್ಟ್ ಉಳಿದ ಸಾಕ್ಷ್ಯಗಳ ವಿಚಾರಣೆಯನ್ನು ನಡೆಸಲಿದೆ. ಹೀಗೆ ಈ ಒಂದು ಪ್ರಕರಣ ಈಗ ದರ್ಶನ್ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸುವುದು ಮಾತ್ರ ಸುಳ್ಳಲ್ಲ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ದೋಸ್ತಿಗಳು ಮತ್ತೆ ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ಇಷ್ಟು ದಿನ ಅಧಿವೇಶನದ ಒಳಗೂ ಹೊರಗೂ ಹೋರಾಟವನ್ನು ಮಾಡ್ತಾ ಇದ್ದಂಥದ್ದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ. ಆದರೆ ಸರ್ಕಾರ ತನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ. ಈಗ ಸರ್ಕಾರದ ವಿರುದ್ಧ BJP JDS ನಾಯಕರು ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ BJP ಕೇಂದ್ರ ಕಚೇರಿಯಲ್ಲಿ ಕಮಲ ಕಲಿಗಳು ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ. ಸಚಿವ B ನಾಗೇಂದ್ರ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ರಾಜ್ಯ BJP ಬಳ್ಳಾರಿ ಚಲೋ ಹೆಸರಿನಲ್ಲಿ ಪಾದಯಾತ್ರೆಯನ್ನು ಶುರು ಮಾಡ್ತಾ ಇದೆ. ಆದರೆ ಅದು ಬೆಂಗಳೂರಿನಿಂದಲ್ಲ, ಬದಲಿಗೆ ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೆ ರಾಯಚೂರು ಜಿಲ್ಲೆಯಿಂದ ಶುರುವಾಗುತ್ತೆ.
ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ನಡೆಸುವುದಕ್ಕೆ ಅವರು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ನ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜನಾರ್ದನ ರೆಡ್ಡಿ, ಬಿ ಶ್ರೀರಾಮುಲು ಸೇರಿದಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಾದಯಾತ್ರೆಯನ್ನು ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದಕ್ಕಾಗಿ ರೂಟ್ ಮ್ಯಾಪ್ ಹಾಗೂ ಅಜೆಂಡಾಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆನೇ ಇಲ್ಲಿ ಬಿಜೆಪಿಯವರು ಮಾಡ್ತಾ ಇರುವಂತಹ ಪಾದಯಾತ್ರೆಯ ಮೂಲ ಅಜೆಂಡಾ. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿದೆ, ಹೀಗಾಗಿ ನಾಗೇಂದ್ರ ಸಚಿವರಾಗಿ ಇರಬಾರ್ದು ಅನ್ನೋದು ಮೊದಲ ಪಾಯಿಂಟ್. ಇನ್ನು ಅಭಿವೃದ್ಧಿ ಬದಲು ಭ್ರಷ್ಟಾಚಾರ ಅಂತ ಹೇಳುವಂಥದ್ದು, ಇಲ್ಲಿ ಅಭಿವೃದ್ಧಿ ಆಗೋ ಬದಲಿಗೆ ಭ್ರಷ್ಟಾಚಾರದಲ್ಲಿ ಮಾಡ್ತಾ ಕೂತಿದ್ದಾರೆ ಇವರು ಅಂತ ಹೇಳುವಂಥದ್ದನ್ನು ಆರೋಪ ಮಾಡ್ತಾರೆ. ಬರ ಪರಿಹಾರ ಘೋಷಣೆಗೆ ಡೆಡ್ಲೈನ್ ಅನ್ನು ನೀಡುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಸೇರ್ಪಡೆಯಾಗಿರುವ ಅಜೆಂಡಾ. ಅಂದರೆ ಪಾದಯಾತ್ರೆಯನ್ನು ಮಾಡ್ತಿರೋದು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಅಂತೇಳಿ ಆಗಬಾರ್ದು, ಜನಪರವಾದಂತಹ ವಿಚಾರಗಳೂ ಕೂಡ ಅದರಲ್ಲಿ ಸೇರಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬರ ಪರಿಹಾರ ಘೋಷಣೆಯ ವಿಚಾರದಲ್ಲಿ ಡೆಡ್ಲೈನ್ ಅನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿಗಳ ಸಮಸ್ಯೆಯನ್ನು ಪರಿಹರಿಸಬೇಕು. ಆ ಸಮಸ್ಯೆಗಳು ಏನೇನು ಇದೆ ಅವುಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಈಗ ಪ್ರತಿಪಕ್ಷ ಮಾಡ್ತಾ ಇರುವಂತಹ ಪಾದಯಾತ್ರೆಯಲ್ಲಿ ಸೇರ್ಪಡೆಯಾಗಿರುವ ಮತ್ತೊಂದು ಅಂಶ. ಹಾಗೆಯೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳಿತಪ್ಪಿದೆ ಅನ್ನುವಂಥ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಬೆಲೆ ಏರಿಕೆ, ನಿರುದ್ಯೋಗದ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸವನ್ನು ಕೂಡ ಪ್ರತಿಪಕ್ಷ ಬಿಜೆಪಿ ಮಾಡಲಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು JDS ನಾಯಕರು ಜಂಟಿಯಾಗಿ ಪಾದಯಾತ್ರೆ ನಡೆಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೆ ಬಿಜೆಪಿ ಮತ್ತು JDSನ ಈ ಪಾದಯಾತ್ರೆ ನಡೆಯುತ್ತೆ. ವಿಶೇಷವಾಗಿ ರಾಯಚೂರಿನಿಂದ ಬಳ್ಳಾರಿವರೆಗೆ 190 ಕಿಲೋಮೀಟರ್ನ ಪಾದಯಾತ್ರೆ ಇದಾಗಿರುತ್ತೆ. ಇದರಲ್ಲಿ ಒಂದನೇ ದಿನ 21 ಕಿಲೋಮೀಟರನ್ನು ನಡೆಸ್ತಾರೆ. ಅದು ಗುರುಗುಂಟದಿಂದ ಶುರುವಾಗುತ್ತೆ. ಗುರುಗುಂಟ ಟು ಲಿಂಗ್ಸುಗೂರು ತಾಲೂಕಿನಲ್ಲೇ ಶುರುವಾಗುವಂತಹ ಪಾದಯಾತ್ರೆ ಇದು. ಎರಡನೇ ದಿನ 30 ಕಿಲೋಮೀಟರ್ ನಡೀತಾರೆ. ಲಿಂಗ್ಸುಗೂರಿನಿಂದ ಮಸ್ಕಿವರೆಗೆ ಟ್ರಾವೆಲ್ ಮಾಡ್ತಾರೆ. ಮಸ್ಕಿವರೆಗೆ ಪಾದಯಾತ್ರೆ ಹೋಗಿ ಮೂರನೇ ದಿನ 30 ಕಿಲೋಮೀಟರ್ ಮಸ್ಕಿಯಿಂದ ಸಿಂಧನೂರು ಕಡೆಗೆ ಪಾದಯಾತ್ರೆಯನ್ನು ಬೆಳೆಸ್ತಾರೆ. ಹೀಗೆ ರಾಯಚೂರು ಜಿಲ್ಲೆಯಲ್ಲಿ ಸಾಗುವಂತಹ ಈ ಪಾದಯಾತ್ರೆ 4ನೇ ದಿನ 31 ಕಿಲೋಮೀಟರ್ ಸಿಂಧನೂರಿನಿಂದ ಸಿರುಗುಪ್ಪವನ್ನು ತಲುಪುತ್ತೆ. ಆ ಮೂಲಕ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ. 5ನೇ ದಿನ 11 ಕಿಲೋಮೀಟರ್ ಸಿರುಗುಪ್ಪದಿಂದ ಟೇಕಲ್ಕೋಟೆಗೆ, 6ನೇ ದಿನ 20 ಕಿಲೋಮೀಟರ್ ಟೇಕಲ್ಕೋಟೆಯಿಂದ ಸಿಂಧಗೇರಿ ಕಡೆಗೆ, 7ನೇ ದಿನ 27 ಕಿಲೋಮೀಟರ್ ಸಿಂಧಗೇರಿಯಿಂದ ಬಳ್ಳಾರಿಗೆ ಮತ್ತು 8ನೇ ದಿನ 20 ಕಿಲೋಮೀಟರ್ ಅದು ಬಳ್ಳಾರಿ ನಗರ ಪ್ರವೇಶಕ್ಕೆ ಬಳಕೆ ಮಾಡಿಕೊಳ್ತಾರೆ. ವಿಶೇಷವಾಗಿ ಬಿ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯುತ್ತೆ. ಬಿ ಶ್ರೀರಾಮುಲು ಈ ಹಿಂದೆ ನಾಗೇಂದ್ರ ಅವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕಂಡಂಥವರು, ಹೀಗಾಗಿ ಅವ್ರಿಗೂ ಅವರದೇ ಆದಂಥ ವೈಯಕ್ತಿಕವಾದಂಥ ರಾಜಕೀಯ ಜಿದ್ದಾಜಿದ್ದಿ ಇಲ್ಲಿ ಇದ್ದೇ ಇದೆ. ಆರಂಭ ಮತ್ತು ಸಮಾರೋಪದಲ್ಲಿ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಹೀಗೆ ರಾಜ್ಯದ ಮತ್ತು ಕೇಂದ್ರದ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ. ರಾಜ್ಯ ನಾಯಕರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ, ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಮಾನ್ಯ ಕುಮಾರಸ್ವಾಮಿ ಅವರಿಗೂ ಕೂಡ ನಾವು ಮಾತನಾಡಿದ್ದೇವೆ. ಅವರು ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾರೆ. ಪಾದಯಾತ್ರೆಗೆ JDS ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ. ಉದ್ಘಾಟನೆಗೂ ಕೂಡ ಬರ್ತಾರೆ, ಸಮಾರೋಪಕ್ಕೂ ಕೂಡ ಬರ್ತಾರೆ. ಇದಿಷ್ಟೇ ಅಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ. ಕೇವಲ ಬಿಡದಿ ಟೌನ್ಶಿಪ್, ಬೆಂಗಳೂರಿನಲ್ಲಿ ಟನಲ್ ಕೊರೆಯೋದಕ್ಕೆ ಪಾರ್ಕ್ಗಳನ್ನೇ ಸೇಲಿಗಿಟ್ಟಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗುಡುಕಿದ್ದಾರೆ. ಸಿದ್ದರಾಮಯ್ಯನವರು ಮುನಿಸಿಕೊಂಡಿದ್ದು ಶೀಘ್ರದಲ್ಲೇ ಟಗರು ಟೀಮ್ನಿಂದ ಅಹಿಂದ ಸಮಾವೇಶ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ನೈಸ್ ಜೊತೆಗೆ ಶಾಮೀಲಾಗಿಲ್ಲ ಅಂದರೆ ಟೂರ್ ನಿಲ್ಲಿಸಿ ಅಂತಾನೂ ಆರ್ ಅಶೋಕ್ ಸರ್ಕಾರಕ್ಕೆ ಸವಾಲೆಸೆದಿದ್ದಾರೆ. ನಾಗೇಂದ್ರನಿಗಾಗಿ ಸದನವೇ ಬಂದ್ ಮಾಡಿದ್ರು. ವ್ಯಕ್ತಿ ಮುಖ್ಯನಾ ಸದನ ಮುಖ್ಯನಾ ಅಂತೇಳಿ ನಮ್ಮೆಲ್ಲ ಶಾಸಕರು, ಅವತ್ತಿನ ಎಲ್ಲ ಮಂತ್ರಿಗಳು, ಇಲ್ಲ ಸದನ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂತು. ಅವತ್ತೇನೂ ದಾಖಲೆ ಇಲ್ಲದೆ ಒಂದೇ ಒಂದು SMS ಈಶ್ವರಪ್ಪನವ್ರನ್ನ ಒಂದು ರೀತಿ ಬಲಿ ತಗೊಂಡು ಟಗರು ಹೆಜ್ಜೆ ಹಿಂದಿಟ್ಟಿದೆ, ಉದ್ದೋದು ಗ್ಯಾರಂಟಿ. ಆ ಮುನಿಸು ಬಂದಿರೋದು ಎದ್ದು ಕಾಣ್ತಾ ಇತ್ತು ಅಧಿವೇಶನದಲ್ಲಿ. ಸಿದ್ದರಾಮಯ್ಯನವರ ಮುನಿಸು ಟಗರು ಅದು ಹಿಂದೆ 10 ಹೆಜ್ಜೆ ಹಿಂದಕ್ಕೆ ಹೋದರೆ ಅದೇನೋ ಕೇಳಂತೆ, ಅದು
ಟಗರೇನ ಸೈಲೆಂಟ್ ಆಯಿತು ಅಂದರೆ ಅದು ಡೇಂಜರ್ ಅಂತೆ, ಅಂದರೆ ಗುದ್ದುತ್ತೈತೆ ಅಂತ ಅರ್ಥ ಅವ್ರ ಭಾಷೆಯಲ್ಲಿ. ಅದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಒಂದ್ಸರಿ. ಅವ್ರದ್ದೇ ಆದಂಥ ಒಂದು ಪಡೆಯನ್ನು ಕಟ್ತಾ ಇದ್ದಾರೆ, ಅದರ ಸಮಾವೇಶಗಳಿಗೂ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಟನಲ್ ಹೆಸರಲ್ಲಿ ಲಾಲ್ಬಾಗ್ಗೂ ಕನ್ನ. ಲಾಲ್ಬಾಗ್ ಅಂತ ಕರ್ನಾಟಕದಲ್ಲೇ ಲಾಲ್ಬಾಗ್ ಅಂದರೆ ಹೆಸರು ಕೇಳಿದವ್ರು ಯಾರೂ ಇಲ್ಲ ಅಂತ ಅನ್ಸ್ಕೊಂಡು ಅದಕ್ಕೆ ಕನ್ನ ಹಾಕಿದ್ದೀರಾ ಅಂದರೆ ನೀವೆಷ್ಟು ಜನದ್ರೋಹಿಗಳು ನೀವು. ಲಾಲ್ ಬಾಗ್ ಹೋಗಿದ ಮೇಲೆ ಮಾಲ್ಬಾಗ್ ಆಗತ್ತೆ. ಮಾಲ್ಬಾಗ್ ಲಾಲ್ ಹೋಯ್ತು, ಇನ್ನ ಮಾಲ್ಬಾಗ್. ಕಾಂಗ್ರೆಸ್ ಜೋಡೋಗೆ ಜನರ ತೆರಿಗೆ ಲೂಟಿ. 5,000 ಕೋಟಿನ ಜನಗಳಿಗೆ ಕೊಡಿಸ್ಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ವಿ ವಿಧಾನಸಭೆಯಲ್ಲಿ. ಕಾಂಗ್ರೆಸ್ ಅವರು ತಯಾರಿರಲಿಲ್ಲ. ಇದಕ್ಕೋಸ್ಕರ ನಾನೊಂದು ಸಮನ್ವಯ ಸಮಿತಿ ಮಾಡಿದೆ, ನಮ್ಮದು JDS. ನಾವು ಚರ್ಚೆ ಮಾಡೋವಂಥದ್ದಕ್ಕೆ ತಯಾರಿದ್ರಿ ನಾವು. ಈ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಪಾರ್ಕ್ಗಳಲ್ಲಿ 5% ಜಾಗವನ್ನು ಮಾರಾಟ ಮಾಡೋದಕ್ಕೆ ಸರ್ಕಾರ ಮಸೂದೆ ತಿದ್ದುಪಡಿ ತಂದಿದೆ. ಯಾವುದೇ ಚರ್ಚೆಗಳಾಗದೆ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆಯದೆ ಮಸೂದೆ ಅಂಗೀಕರಿಸಿದ್ದಾರೆ. ಹೀಗಾಗಿ ವಿಧಾನಮಂಡಲದಲ್ಲಿ ಪಾಸ್ ಆಗಿರುವ ಮಸೂದೆಗೆ ಸಹಿ ಹಾಕಬಾರದು ಅಂತ ರಾಜ್ಯಪಾಲರ ಬಳಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಒಂದು ಕಡೆ ಬಿಜೆಪಿ ಪಾದಯಾತ್ರೆಗೆ ರೆಡಿ ಆಗ್ತಿದ್ರೆ, ಇನ್ನೊಂದು ಕಡೆ JDSನವರು ನೈಸ್ ವಿರುದ್ಧದ ಹೋರಾಟವನ್ನ ಮತ್ತೆ ಕೈಗೆತ್ತಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನೈಸ್ ವಿರುದ್ಧದ ಹೋರಾಟವನ್ನು JDS ಕಾಲದಿಂದ ಕಾಲಕ್ಕೆ ನಾನಾ ಸ್ವರೂಪಗಳಲ್ಲಿ ನಡೆಸ್ಕೊಂಡು ಬಂದಿದೆ. ಇಲ್ಲಿ ಬಿಜೆಪಿಯವರು ಇದ್ದಾಗಲೂ ಕೂಡ ಯಾವ ಸ್ವರೂಪದಲ್ಲಿ ನೈಸ್ ಹೋರಾಟವನ್ನು JDSನವರು ಮಾಡಿದ್ದಾರೆ ಅಂತದನ್ನು ರಾಜ್ಯ ನೋಡಿದೆ. ಈಗ ರಾಜ್ಯಪಾಲರಿಗೂ ಕೂಡ ಹೊಸದಾಗಿ ದೂರನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ನೈಸ್ ಟೋಲ್ ಬಂದ್ ಮಾಡಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ. JDS ನಾಯಕ ಸುರೇಶ್ ಬಾಬು ನೇತೃತ್ವದ ತಂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ಶಾಲಿನಿ ರಜನೀಶ್ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾನೂನು ಮೀರಿ ಜನರಿಂದ ಟೋಲ್ ವಸೂಲಿ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶಗಳನ್ನು ಇವರು ಪಾಲಿಸಿಲ್ಲ. ಹೀಗಾಗಿ ನೈಸ್ ಟೋಲನ್ನು ಬಂದ್ ಮಾಡಿಸಬೇಕು ಅಂತ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ JDS ನಿಯೋಗ ರಾಜ್ಯಪಾಲರನ್ನ ಭೇಟಿಯಾದರು. ನೈಸ್ ಟೋಲ್ ಸಂಗ್ರಹ ಹೇಗೆ ಅಕ್ರಮವಾಗಿ ನಡೀತಾ ಇದೆ, ಕೋರ್ಟ್ ಯಾವ ಸ್ವರೂಪದಲ್ಲಿ ನೈಸ್ ವಿಚಾರದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ, ಕುಮಾರಸ್ವಾಮಿಯವರು ಯಾವ್ಯಾವ ಅಂಶಗಳನ್ನು ನೈಸ್ ವಿರುದ್ಧ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನು ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟು 15 ದಿನಗಳ ಒಳಗೆ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಅಶೋಕ್ ಕೂಡ JDS ನಿರ್ಧಾರವನ್ನು ಬೆಂಬಲಿಸಿದ್ದಾರೆ. ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, 15 ದಿನಗಳ ಕಾಲ ಅಂದ್ರೆ 2 ವಾರಗಳ ಕಾಲ ಒಂದು ಗಡುವನ್ನ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಈ ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ಹಗರಣದಿಂದ ರಾಜ್ಯ ಸರ್ಕಾರ ಇದನ್ನ ಕೈಗೆ ಎತ್ಕೊಳ್ಳಿಲ್ಲ ಅಂತಕ್ಕಂಥದ್ದಾದ್ರೆ ಬಹುಶಃ ಒಂದು ಉಗ್ರವಾದಂತ ಒಂದು ದೊಡ್ಡ ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ರೈತರ ಜೊತೆಯಲ್ಲಿ ನಿಂತು ಮತ್ತೆ ಅವರ ಏನಿವತ್ತು ಅಮಾಯಕ ರೈತರ ಭೂಸ್ವಾಧೀನ ಆಗಿದೆ ಅವೆಲ್ಲ ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ರೆ ಅವ್ರ ಜೊತೆ ಶಾಮೀಲಾಗಿಲ್ಲ, ನಾವು ನೈಸ್ ಜೊತೆ ನಮ್ದು ಯಾವುದೇ ಸಂಬಂಧ ಇಲ್ಲ ಅಂದರೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಕೂಡಲೇ ಟೋಲ್ಗಳನ್ನು ನಿಲ್ಲಿಸಿ. ಹೀಗೆ ನೈಸ್ ಟೋಲ್ ಮುಚ್ಚೋದಕ್ಕೆ ಸರ್ಕಾರಕ್ಕೆ JDS 15 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಆದರೆ ಟೋಲ್ ಕಲೆಕ್ಷನ್ ಮಾಡೋ ಹಾಗಿಲ್ಲ ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ ಸಚಿವ ಚಲುವರಾಯಸ್ವಾಮಿ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ದಾಖಲೆ ರಿಲೀಸ್ ಮಾಡದೆ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅಂತ ಸಚಿವರು ಕಿಚಾಯಿಸಿದ್ರು. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರೀಗ ಮಾರ್ತಾರಾ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಹಿಟ್ ಅಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳಕ್ಕಾಗತ್ತೆ? ಹಿಟ್ ಅಂಡ್ ರನ್ ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಒಂದು ಅವರು ಆಲೋಚನೆ ಮಾಡಬೇಕಾಗ್ತದೆ, ಇದೇ ಹಿಟ್ ಅಂಡ್ ರನ್ ಆಗಿದ್ದು ಯಾರು? ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು AC ಚೇಂಬರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವು ಇಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯೆನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗಲ ಸರ್ಕಲ್ಗೆ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ಟರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದ್ರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದ್ರು. ಹೀಗೆ ಸರ್ಕಾರಕ್ಕೆ JDS ಅವರು ನೈಸ್ ಟೋಲ್ ಸಂಗ್ರಹ ನಿಲ್ಲಿಸಲೇಬೇಕು ಅಂತ ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಮಾಡಿದೆ.
ಬಿಡದಿ ಟೌನ್ಶಿಪ್ ಪ್ರಶ್ನಿಸಿ ರೈತರಿಂದ ರಿಟ್ ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಇಟ್ಟುಕೊಟ್ಟಿದೆ. ಟೌನ್ಶಿಪ್ ಹೆಸರಲ್ಲಿ ಒಂದು ಇಟ್ಟಿಗೆಯನ್ನು ಕೂಡ ಮುಟ್ಟಬಾರದು, ಒಂದು ಮರವನ್ನು ಕಡಿಬೇಕಾದರೂ ಕೂಡ ನಮ್ಮ ಅನುಮತಿಯನ್ನು ಪಡಿಬೇಕು. ಒಂದು ವೇಳೆ ಪರಿಹಾರ ಪ್ರಕಟವಾಗಿದ್ರೂ ಕೂಡ ಕೃಷಿಕರ ವಿರುದ್ಧ ಕ್ರಮ ಕೈಗೊಳ್ಳಬಾರದು. ಪರಿಹಾರ ನಿಗದಿ ಮಾಡಿ ಬುಲ್ಡೋಸರ್ ಹರಿಸಿದರೆ ಸುಮ್ಮನಿರುವುದಿಲ್ಲ. ರೈತರ ಆಸ್ತಿಯನ್ನು ನಾಶಪಡಿಸಿ ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ. ಭೂಸ್ವಾಧೀನ ಪರಿಹಾರದ ವಿವರಗಳನ್ನು ಕೋರ್ಟ್ಗೆ ಸಲ್ಲಿಸಬೇಕು. 80% ರೈತರು ಭೂಮಿ ನೀಡಲು ಮುಂದಾಗಿದ್ದರೆ ದಾಖಲೆ ಕೊಡಿ. ಸೆಪ್ಟೆಂಬರ್ 28 ರೈತರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿ ಆರ್ ನಟರಾಜ್ ಅವರ ಏಕಸದಸ್ಯ ಪೀಠ ಇಂಥದ್ದೊಂದು ಆದೇಶವನ್ನು ಮಾಡಿದೆ. ಇನ್ನು ಕಾವೇರಿ ನೀರಿನ ವಿಷಯದಲ್ಲಿ ಕರ್ನಾಟಕ ಎಷ್ಟೇ ವಾದ ಮಾಡಿದ್ದು ದೆಹಲಿಯಲ್ಲಿ ಕೂತವರು ಕೇಳುವುದಿಲ್ಲ ಅನ್ನೋದು ಮತ್ತೆ ರುಜುವಾತಾಗ್ತಾನೆ ಬಂದಿದೆ. CWRC ಅನ್ನುವಂಥದ್ದು ರಚನೆ ಆದ ಮೇಲೆ ಕರ್ನಾಟಕದ ಯಾವುದೇ ವಾದಗಳಿಗೂ ಕೂಡ ಹೆಚ್ಚು ಮನ್ನಣೆ ಸಿಗ್ತಾ ಇಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ CWRC ಕೊಟ್ಟ ಆದೇಶವನ್ನು ಪಾಲಿಸಿ ಅಂತ CWMA ಕೂಡ ಹೇಳಿದೆ. ಇದರಿಂದಾಗಿ ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾನೆ ಇದ್ದಾವೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸಬೇಕಂತ ಕರ್ನಾಟಕಕ್ಕೆ ಮತ್ತೆ CWMA ಕಾವೇರಿ ಶಾಕ್ ನೀಡಿದ್ದು ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಬಿಡಲು ಸೂಚನೆ ನೀಡಿದೆ. 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ನೀಡಿದೆ. ನಿನ್ನೆ ನಡೆದಿದ್ದ CWRC ಸಭೆಯಲ್ಲಿ ಮಾಡಿದ್ದ ಶಿಫಾರಸನ್ನ ಯಥಾವತ್ತಾಗಿ ಅನುಸರಿಸಿ ಅಂತಾನೂ ಪ್ರಾಧಿಕಾರ ಸೂಚಿಸಿದೆ. ಕಾವೇರಿ ನೀರು ಬಿಡಲು ರೆಡಿಯಾದ ಸರ್ಕಾರ ನೀರು ಬಿಡಲು ಆದೇಶ ಹಿನ್ನೆಲೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. CWRC 9,000 ಕ್ಯೂಸೆಕ್ ನೀರು ಬಿಡಲು ಆದೇಶ ಮಾಡಿದೆ. CWMA ಕೂಡ ಇದನ್ನ ಪಾಲನೆ ಮಾಡಿ ಎಂದಿದೆ. CWRC ಮುಂದೆ ನಾವು 9,000 ಬಿಡಲ್ಲ ಅಂತ ವಾದ ಮಾಡಿದ್ವಿ, ಆದ್ರೂ ಆದೇಶ ಮಾಡಿದೆ. ರೈತರಿಗೆ ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಬೆಳಿಗುಂಡ್ಲಿಗೆ 9,000 ಅವ್ರು ಕೇಳಿದ್ದಾರೆ. ಸೊ ಮೊನ್ನೆ 10,000 ಹೋಗ್ತಿದ್ದನ್ನ ನೆನ್ನೆ 2,000 ಕಡಿಮೆ ಮಾಡಿದ್ದೀವಿ. ನಾವು ಟ್ರೈ ಮಾಡ್ತೀವಿ, ಅಲ್ಲಿ ಇನ್ನೂ ಕಡಿಮೆ ಮಾಡಿ ಅಂತ ಕೇಳ್ತಿದ್ದೀವಿ. ಅವರು ನಿಮಗೆ ಗೊತ್ತಲ್ಲ, CWRC CWMA ಬಿಟ್ಟು ಏನೂ ತೀರ್ಮಾನ ಕೊಡಲ್ಲ. ಸೊ ಹಂಗಂತೇಳಿ ನಾವು ಪ್ರಯತ್ನ ಬಿಡೋಕ್ಕಾಗಲ್ವಲ್ಲ. ಎಲ್ಲ ಸಂಕಷ್ಟನೂ ಎದುರಿಸ್ಬೇಕು. ಎಲ್ಲ ಒಳ್ಳೆ ದಿವಸನೇ ನೋಡೋದಾದ್ರೆ ಸಂಕಷ್ಟ ದಿವಸ ನೋಡೋದು ಯಾರು? ಕಾವೇರಿಗಾಗಿ ಕನ್ನಡ ಸಂಘಟನೆಗಳು ರೈತರ ಕಿಚ್ಚು. CWRC ಮತ್ತು CWMA ಆದೇಶ ಖಂಡಿಸಿ ಇವತ್ತು ಪ್ರತಿಭಟನೆಗಳು ಜೋರಾಗಿತ್ತು. KRSಗೆ ವಾಟಾಳ್ ನಾಗರಾಜ್ ಮತ್ತು ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕಲು ಯತ್ನಿಸಿದ್ರು. KRS ಹೆಬ್ಬಾಗಿಲಿನ ಬಳಿ ಪ್ರಾಧಿಕಾರಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. KRS ಮುತ್ತಿಗೆಗೆ ಯತ್ನಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ರೆ ರೈತರ ವಿರೋಧ ಕಟ್ಟಿಕೊಳ್ಬೇಕು, ಬಿಡದಿದ್ರೆ ಕಾನೂನು ಸಂಕಷ್ಟಕ್ಕೆ ಸರ್ಕಾರ ಸಿಲುಕಬೇಕು. ಒಟ್ನಲ್ಲಿ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕಿದ್ದು ಏನು ಮಾಡುತ್ತೋ ಏನೋ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಇಡಿ ಅಧಿಕಾರಿಗಳಿಂದ ದಾಳಿ, ಇನ್ನೊಂದು ಕಡೆ CID ದಾಳಿ, ಮತ್ತೊಂದು ಕಡೆ CBI ವಹಿಸಬೇಕು ಅಂತ ABVP ಅವರ ದಿಢೀರ್ ಪ್ರತಿಭಟನೆ. CM ಗೃಹ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿ ಹಂಗಾಮವನ್ನು ಸೃಷ್ಟಿಸಿದ್ದಾರೆ ABVP ಕಾರ್ಯಕರ್ತರು. ಕೆಪಿಎಸ್ಸಿ ಹಗರಣದ ತನಿಖೆಯನ್ನ CBIಗೆ ವಹಿಸಬೇಕಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನವರು ಬೀದಿಗಿಳಿದಿದ್ರು. ಏಕಾಏಕಿ CM ಗೃಹ ಕಚೇರಿ ಕೃಷ್ಣ ಮುಂದೆ ಜಮಾಯಿಸಿದ್ರು. ಗೃಹ ಕಚೇರಿ ಕಾಂಪೌಂಡ್ ಹಾರಲು ಪ್ರಯತ್ನಿಸಿದಾಗ ಪೊಲೀಸರು ವಶಕ್ಕೆ ಪಡೆದ್ರು. ಕೆಪಿಎಸ್ಸಿ ಅಕ್ರಮ ಖಂಡಿಸಿ ABVP ಸದಸ್ಯರು ಕೆಪಿಎಸ್ಸಿ ಕಚೇರಿ ಮುಂಭಾಗ ಏಕಾಏಕಿ ಜಮಾಯಿಸಿದ್ರು. ರಸ್ತೆ ತಡೆದು ಘೋಷಣೆಗಳನ್ನು ಕೂಗೋಕೆ ಶುರು ಮಾಡಿದ್ರು. ABVP ಸದಸ್ಯರು ಅನುಮತಿ ಪಡೆಯದೆ ಏಕಾಏಕಿ ಪ್ರತಿಭಟನೆ ಮಾಡುತ್ತಿದ್ದಂತೆ ಪೊಲೀಸರ ಎಂಟ್ರಿ ಆಯಿತು.
ಎಲ್ಲರನ್ನೂ ಬಲವಂತವಾಗಿ ಬಸ್ಗೆ ಹತ್ತಿಸಲು ಹೋದ್ರು. ಆಗ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ಮಧ್ಯೆ ಗಲಾಟೆನೂ ಆಯಿತು. ಯಾವುದಕ್ಕೂ ಬಗ್ಗದ ಪೊಲೀಸರು ಎಬಿವಿಪಿ ಅವರನ್ನ ಕುರಿ ತುಂಬಿದಂಗೆ ಬಸ್ಗೆ ತುಂಬಿ ವಶಕ್ಕೆ ಪಡೆದ್ರು. ಬಿಜೆಪಿ ಬೆಂಬಲಿತ ಎಬಿವಿಪಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ತಣ್ಣಗಾಗಿಸಿದ್ರು. ಇನ್ನೊಂದು ಕಡೆ ಕೆಪಿಎಸ್ಸಿ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿದ ಬೆನ್ನಲ್ಲೇ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಕೂಡ ದಾಳಿ ನಡೆಸಿದೆ. ದಾಖಲೆಗಳನ್ನು ಪರಿಶೀಲಿಸಿರುವ ಸಿಐಡಿ ಅವರು ವಿಚಾರಣೆಗೆ ಬನ್ನಿ ಅಂತ 300ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಿದ್ದಾರೆ. ಬಿಹಾರದಲ್ಲೂ ಬಿಪಿಎಸ್ಸಿ ಹಂಗಾಮ. ಕರ್ನಾಟಕದಲ್ಲಿ ಹೇಗೆ ಕೆಪಿಎಸ್ಸಿ ಪರೀಕ್ಷೆ ಹಗರಣ ಸದ್ದು ಮಾಡುತ್ತಿದೆಯೋ ಅದೇ ಥರ ಬಿಹಾರದಲ್ಲೂ ಬಿಪಿಎಸ್ಸಿ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ರು. ಪಾಟ್ನಾದ ಗಾಂಧಿ ಮೈದಾನದಿಂದ ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಹೊರಟರು. ಬ್ಯಾರಿಕೇಡ್ಗಳನ್ನು ಹತ್ತಿದ ಯುವತಿಯರು ಲೋಕಭವನಕ್ಕೆ ನುಗ್ಗಲು ಪ್ರಯತ್ನಿಸಿದ್ರು. ಪರಿಸ್ಥಿತಿ ಕೈಮೀರ್ತಿದ್ದಾಗ ಬಿಹಾರ ಪೊಲೀಸರು ವಾಟರ್ ಜೆಟ್ ಬಳಸಿ ಹತೋಟಿಗೆ ತರಲು ಪ್ರಯತ್ನಿಸಿದ್ರು. ಆದರೂ ಬಗ್ಗದಿದ್ದಾಗ ಲಾಠಿ ಚಾರ್ಜ್ ಮಾಡಿದ್ರು. ಕೆಲವರು ಅಸ್ವಸ್ಥರಾಗಿ ಕುಸಿದು ಬಿದ್ರು. ಕರ್ನಾಟಕದಲ್ಲಿ ಹೇಗೆ ಕೆಪಿಎಸ್ಸಿ ಪರೀಕ್ಷೆ ಹಗರಣ ಸದ್ದು ಮಾಡುತ್ತಿದೆಯೋ ಅದೇ ಥರ ಬಿಹಾರದಲ್ಲೂ ಬಿಪಿಎಸ್ಸಿ ಪರೀಕ್ಷೆ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಧಿವೇಶನ ಮುಗಿತಾ ಇದ್ದಂತೆಯೇ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. 2ರಿಂದ 3 ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಬಗ್ಗೆ ಚಿಂತನೆ ನಡೆಸಿದೆ. ಈ ಬೆನ್ನಲ್ಲೇ ನಾಡಿದ್ದು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಜಿಲ್ಲಾವಾರು ಶಾಸಕರ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಯವರು ನಡೆಸಿದ್ರು. ಸಭೆಯಲ್ಲಿ ರಾಜ್ಯದಲ್ಲಿ ಬರಗಾಲ ಸಮಸ್ಯೆ ಬಗ್ಗೆ ಚರ್ಚಿಸಲಾಯಿತು. 111 ತಾಲೂಕುಗಳ ಬರಗಾಲ ಪರಿಸ್ಥಿತಿ ಬಗ್ಗೆ ಸಿಎಂ ವರದಿಯನ್ನು ಸಂಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಮೊದಲ ಕರಡು ಪ್ರತಿಯನ್ನು ಈಗಾಗಲೇ ಪ್ರಕಟಿಸಲಾಗಿದೆ. ಕರ್ನಾಟಕದ ಮತದಾರರ ಹಕ್ಕು ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಮತದಾರರ ಹಕ್ಕು ಮತ್ತು ಆಕ್ಷೇಪಣೆಗೆ ಅವಧಿಯನ್ನು ವಿಸ್ತರಿಸಬೇಕೆಂದು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಭೇಟಿಯಾಗಿದ್ರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾದ ಉತ್ತಪ್ಪ ಬಿಡಿಎ ನಿವೇಶನ ನೀಡುವಂತೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿಲ್ಲ ಎಂದು ವಿಧಾನ ಪರಿಷತ್ನಲ್ಲಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ನೀಡಲಾಗಿದೆ. ಈ ಬಗ್ಗೆ ಗೃಹ ಸಚಿವರು ಸ್ಪಷ್ಟ ಉತ್ತರವನ್ನು ನೀಡಿದ್ದಾರೆ ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ನಡೆದಿದ್ದ ಎನ್ಕೌಂಟರ್ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಸಿಐಡಿ ತನಿಖೆಗೆ ವಹಿಸಿ ಡಿಜಿಪಿ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ಎನ್ಕೌಂಟರ್ ಸಂಬಂಧ ಒಟ್ಟು 4 ಎಫ್ಐಆರ್ಗಳು ದಾಖಲಾಗಿದ್ದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಖಾಲಿ ನಿವೇಶನ ಸ್ವಚ್ಛಗೊಳಿಸದ ಮಾಲೀಕರಿಗೆ ಬಿಸಿ ಮುಟ್ಟಿಸುವುದಕ್ಕೆ ಜಿಬಿಎ ಮುಂದಾಗಿದೆ. ಗುರುವಾರದಿಂದ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನ ಸ್ವಚ್ಛತಾ ಕಾರ್ಯ ಆರಂಭವಾಗಲಿದೆ. ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳಿಗೆ ನೋಟಿಸ್ ಅಂಟಿಸುವುದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯದ ದರ್ಪಣ ತೀರ್ಥ ಹೊಳೆ ಉಕ್ಕಿ ಹರಿದಿದೆ. ದೇವಸ್ಥಾನದ ಬಾಗಿಲವರೆಗೂ ಹೊಳೆ ನೀರು ನುಗ್ಗಿ ಬಂದಿದೆ. ದೆಹಲಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಮೋತಿಬಾಗ್, ಬಾಬಾ ಖರಕ್ ಸಿಂಗ್ ಮಾರ್ಗ್ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿವೆ. ಮಳೆ ಆರ್ಭಟಕ್ಕೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದು ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಒಡಿಶಾದ ಕುಂಭಾರಪಾಡದಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. ಮದನ್ ದಲಾಯಿ ಎಂಬಾತ ತಾಯಿಯನ್ನ ಹತ್ಯೆ ಮಾಡಿ ಕಿಚನ್ನಲ್ಲಿ ಹೂತಿಟ್ಟು ಎಸ್ಕೇಪ್ ಆಗಿದ್ದಾನೆ. 4 ದಿನಗಳ ಬಳಿಕ ಅಡುಗೆ ಮನೆಯಿಂದ ದುರ್ವಾಸನೆ ಬಂದಾಗ ಮನೆ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹಂತಕನಿಗಾಗಿ ತಲಾಶ್ ನಡೆಸಿದ್ದಾರೆ. ಭಾರತದಲ್ಲಿ H1N1 ಸೋಂಕು ಹೆಚ್ಚುತ್ತಾ ಇದ್ದು ಆತಂಕ ಸೃಷ್ಟಿಸಿದೆ. ದೆಹಲಿಯಲ್ಲಿ 2308 ಮಂದಿ H1N1 ಪ್ರಕರಣಗಳು ವರದಿಯಾಗಿದ್ದಾವೆ. ಇದರ ನಡುವೆ 3000 ಇನ್ಫ್ಲೂಯೆನ್ಸ್ ಬಿ
ಪ್ರಕರಣಗಳು ಕೂಡ ಪತ್ತೆಯಾಗಿವೆ. ಕೋವಿಡ್ನಂತೆಯೇ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದಕ್ಕೆ ದೆಹಲಿ ಸರ್ಕಾರ ಜನರಿಗೆ ಸಲಹೆಯನ್ನು ನೀಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸುವುದಕ್ಕೆ ಅನುಮತಿಯನ್ನು ನೀಡಲು ಕೋರಿ ವಿದ್ಯಾರ್ಥಿನಿಯೊಬ್ಬಳು ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ಲು. ವಿದ್ಯಾರ್ಥಿನಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ವಜಾಗೊಳಿಸಿದೆ. ದೇಶದಲ್ಲಿ ಸಕ್ಕರೆ ದರ ದಿಢೀರ್ ಏರಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕ ಮುಕ್ತವಾಗಿ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಕ್ಕರೆಯ ದರ ಶೇಕಡಾ 15ರಷ್ಟು ಇಳಿಕೆಯಾಗಿದೆ. ಹೋಲ್ಸೇಲ್ ದರದಲ್ಲಿ ಮಾತ್ರ ಇಳಿಕೆಯಾಗಿದ್ದು ಚಿಲ್ಲರೆ ದರ ಪ್ರತಿ ಕೆಜಿಗೆ 75 ರೂಪಾಯಿಯಷ್ಟಿದೆ. ಅಮೆರಿಕ ಇಸ್ರೇಲ್ ದಾಳಿಯ ನಂತರ ಗಾಯಗೊಂಡಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿಯ ವಿಡಿಯೋ ವೈರಲ್ ಆಗಿದೆ. ಸೇನಾ ಕಮಾಂಡರ್ಗಳು ಮತ್ತು ಅಧಿಕಾರಿಗಳೊಂದಿಗೆ ಇರಾನ್ ಭದ್ರತಾ ಬಗ್ಗೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ವಿಡಿಯೋ ಕಂಡುಬಂದಿದೆ. ತನ್ನ ಪುತ್ರನ ಹತ್ಯೆಗೆ ಇರಾನ್ ಸಂಚು ರೂಪಿಸಿತ್ತು ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗಂಭೀರ ಆರೋಪ ಮಾಡಿದ್ದಾರೆ. ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ ನೆತನ್ಯಾಹು ಇಬ್ಬರು ಪುತ್ರರಲ್ಲಿ ಒಬ್ಬರನ್ನು ಹತ್ಯೆ ಮಾಡೋದಕ್ಕೆ ಇರಾನ್ ನೇರ ಸಂಚು ರೂಪಿಸಿತ್ತು ಅಂತ ಆರೋಪಿಸಿದ್ದಾರೆ. ದಕ್ಷಿಣ ಫ್ರಾನ್ಸ್ನಲ್ಲಿ ಎದ್ದಿರುವ ವಿನಾಶಕಾರಿ ಸುಂಟರಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಭಾರೀ ಗಾಳಿಯಿಂದ ಕಾರ್ಕಸೂರ್ನಲ್ಲಿ ಸುಮಾರು 2800 ಮನೆಗಳು ನಾಶವಾಗಿವೆ. 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ವಿದ್ಯುತ್ ಕಂಬಗಳು ಬಿದ್ದು ಜನರು ಅತಂತ್ರರಾಗಿದ್ದಾರೆ. ಸ್ಪೇನ್ನ ಟ್ಯಾರ್ಗೋನಾದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಕೆಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಲಿಕಲ್ಲು ಮಳೆ ಹೊಡೆತಕ್ಕೆ ಹಲವೆಡೆ ಪಕ್ಷಿಗಳು ಸಾವಿಗೀಡಾಗಿವೆ.